ವಿದುರಮೇತ್ರೆ ಸಂವಾದ ರೂಪವಾದ ವಿಚಾರ ಗಿರಿಜಾ ಕಲ್ಯಾಣಾದಿಗಳನ್ನೆಲ್ಲ ವರ್ಣನೆ ಮಾಡಿ ಇಂತಹ ಪರಮಮಂಗಳಕರವಾದ ವಿಚಾರವನ್ನು ಯಾರು ಶ್ರವಣ ಮಾಡುತ್ತಾರೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ಸೌಭಾಗ್ಯಗಳನ್ನು ಪರಮಾತ್ಮ ದಯಪಾಲಿಸ್ತಾನೆ ಅಂತ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಭಗವಂತನ ಮಂಗಳಕರವಾದ ಲೀಲಾ ವೈಭವಗಳನ್ನು ಶ್ರವಣ ಮಾಡಿದರೆ ಅವರಿಗೆ ಏನು ಫಲ ಅಂತ ಪ್ರತಿಯೊಂದು ಪ್ರಸಂಗದಲ್ಲೂ ಹೇಳ್ತಾ ಇದ್ದಾರೆ. ಅದು ಯಾತಕ್ಕೆ ಅಂದರೆ ಅಲ್ಲಿ ಹೇಳಿದಷ್ಟೇ ಫಲ ಅಲ್ಲ. ಮಂದಾಧಿಕಾರಿಗಳಿಗೆ ಈ ವಿಷಯದಲ್ಲಿ ಆಸಕ್ತಿ ಹೆಚ್ಚು ಆಗಿ ಅವರು ಮೋಕ್ಷ ಮಾರ್ಗವನ್ನು ಹಿಡಿಯಲಿ, ಪರಮಾತ್ಮನ ಪಾದದಲ್ಲಿ ಹೆಚ್ಚು ನಂಬಿಕೆಯನ್ನು ಹೊಂದಿ ಧನ್ಯರಾಗಲಿ ಎನ್ನುವ ಉದ್ದೇಶದಿಂದ ರೋಚನಾರ್ಥಂ ಫಲಶ್ರುತಿ ಅಂತ ಈ ಫಲಗಳನ್ನು ಹೇಳೋದು ಅಷ್ಟೇ ಫಲ ಅಂತಲ್ಲ. ಆ ಮಾರ್ಗಕ್ಕೆ ಬಂದರೆ ಅವರಿಗೆ ಇನ್ನೂ ಹೆಚ್ಚು ಫಲ. ಆದರೆ ಪ್ರಾರಬ್ಧ ಕರ್ಮಾನುಸಾರ ಮನಸ್ಸು ಪ್ರಪಂಚದ ವಿಷಯದಲ್ಲೇ ಆಸಕ್ತವಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಈ ಮುಕ್ತಿ ಮಾರ್ಗಕ್ಕೆ ಬರಬೇಕಾದರೆ ಏನಾದರೂ ಫಲ ಇದೆ ಅಂತಂದರೆ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನ, ಆ ಫಲ ಅಷ್ಟು ಮಾತ್ರ ಅಂತ ತಿಳ್ಕೊಂಡು ನಮಗೆ ಈ ಕೆಲಸ ಆಗುತ್ತೆ, ನಾವು ಈ ಕೆಲಸ ಮಾಡ್ಬೋದು ಅಂತ ಆ ಮಾರ್ಗದಲ್ಲಿ ಹೆಜ್ಜೆ ಹಾಕುತ್ತಾರೆ. ಅದಕ್ಕೆ ಫಲಸ್ತುತಿಯನ್ನು ಹೇಳ್ತಾರೆ. ಇದಂ ರಹಸ್ಯಂ ಪರಮೇಶ ಚೇಷ್ಟಿತಂ ಯಶಸ್ಯಮಾಯುಷ್ಯಂ ಅಘೋಘವರ್ಷಣಂ ಯೋ ನಿತ್ಯದಾ ಕರ್ಣ್ಯತು ಕೀರ್ತಯೇದ್ಭುತೋ ಧುನೋತ್ಯಗಂ ಕೌರವ ಭಕ್ತಿಭಾವಿತಃ. ಎಲ್ಲ ಪಾಪಗಳು ನಾಶವಾಗಿ ಯಶಸ್ಸು, ಆಯುಷ್ಯ, ಸಕಲ ಸೌಭಾಗ್ಯಗಳನ್ನು ಪರಮಾತ್ಮ ಇದನ್ನು ಶ್ರವಣ ಮಾಡಿದವರಿಗೆ ದಯಪಾಲಿಸ್ತಾನೆ ಅಂತ ಶ್ರೀ ಬಾದರಾಯಣ ದೇವರು ನಿರೂಪಣೆ ಮಾಡಿ ಮುಂದೆ ಮಹಾನುಭಾವರಾದ ಧ್ರುವ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮಹಾನುಭಾವರಾದ ಪ್ರಿವೃತ್ತರಾಜರ ತಮ್ಮಂದಿರು ಉತ್ತಾನಪಾದರಾಜರಿಗೆ ಇಬ್ಬರು ಪತ್ನಿಯರು, ಸುನೀತಿ ಸುರುಚಿ ಅಂತ. ಪ್ರಿಯವೃತೋತ್ಥಾನಪಾದೂಷಿತರೂಪಾಪತೆ ಶ್ರುತೌ ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಸ್ಥಿತೌ ಜಾತೆ ಉತ್ಥಾನಪಾದಸ್ಯ ಸುನೀತಿ ಸುರುಚಿಸ್ತಯೋಃ ಜಾಯೇ ಉತ್ಥಾನಪಾದಸ್ಯ ಸುನೀತಿ ಸುರುಚಿಸ್ತಯೋಃ ಸುರುಚಿಃ ಪ್ರೇಯಸಿ ಪತ್ಯುಃ ನೇತರಾತ್ಸುತೋ ಧ್ರುವಃ. ಈ ಕನ್ನಡದ ಪುಸ್ತಕಗಳಾಗಲಿ ಸಂಸ್ಕೃತದ ಪುಸ್ತಕಗಳಾಗಲಿ ಪಾರಾಯಣ ಮಾಡಬೇಕಾದರೆ ಗುರುಗಳಿಂದ ಹೇಳಿಸ್ಕೊಂಡು ಪಾರಾಯಣ ಮಾಡಿದ್ರೆ ಅದಕ್ಕೆ ಫಲ ಸಿಗ್ತದೆ, ಉತ್ತರ ಸಿಗ್ತದೆ. ಈ ಪ್ರಿಂಟ್ ದೋಷಗಳಿದೆಯಲ್ಲ ಅದನ್ನು ನೋಡಿಕೊಂಡು ಓದಿಬಿಟ್ರೆ ಅರ್ಥವೇ ಬೇರೆ ಆಗ್ತದೆ. ಜಾಯೇ ಉತ್ಥಾನಪಾದಸ್ಯ ಅಂತ ಇದ್ದರೆ ಜಾತೆ ಉತ್ಥಾನಪಾದಸ್ಯ ಅಂತ ಇದೆ. ಜಾಯೆ ಅಂದರೆ ಹೆಂಡತಿ, ಜಾತೆ ಅಂದರೆ ಹುಟ್ಟಿದ್ದು ಅಂತ. ಒಂದಕ್ಕೊಂದು ಅರ್ಥವೇ ಇಲ್ಲ. ಆ ರೀತಿಯಾಗಿ ನೋಡಿಕೊಂಡು ಗುರುಗಳಿಂದ ಹೇಳಿಸ್ಕೊಂಡು ಅಧ್ಯಯನ ಮಾಡಬೇಕು ಅನ್ನೋದು ಸೂಚನೆ ಮಾಡೋಕ್ಕೆ ಒಂದು ಪ್ರಸಂಗ ಇದು. ಒಂದು ದಿವಸ ಇಬ್ಬರು ಹೆಂಡಂದಿರು ಸುನೀತಿಗೆ ಶ್ರೀ ಧ್ರುವರಾಜರು ಮಕ್ಕಳಾದರೆ ಸುರುಚಿಗೆ ಉತ್ತಮ ಮಗನಾಗಿದ್ದಾನೆ. ಏಕದಾ ಸುರುಚೆ ಪುತ್ರಮಂಕಮಾರೋಪ್ಯ ಲಾಲಯನ್ ಉತ್ತಮಂ ನಾರುಕ್ಷಂತಂ ಧ್ರುವಂ ರಾಜಾಭ್ಯನಂದತ್. ಒಂದು ದಿವಸ ಶ್ರೀ ಉತ್ತಾನಪಾದರಾಜರು ರಾಜ ಸಭೆಯಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾಗ ಸುರುಚಿಯ ಮಗನಾದ ಉತ್ತಮನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾರೆ.
ಆ ರೀತಿ ಇದ್ದಾಗ ಪಟ್ಟದ ರಾಣಿ ಸುನೀತಿಯ ಮಗ ಶ್ರೀ ಧ್ರುವರಾಜರು ಅರಮನೆಗೆ ಬಂದಿದ್ದಾರೆ. ತುಂಬ ಅಪರೂಪ. ದಿವಸ ಬರೋರಲ್ಲ, ದಿವಸ ನೋಡೋರು ಅಲ್ಲ. ರಾಜರು ಮಗನನ್ನಾಗಲಿ ಹೆಂಡತಿಯನ್ನಾಗಲಿ. ಸುನೀತಿಯನ್ನು ನೋಡಿ 5 ವರ್ಷ ಆಗಿದೆ. ಧ್ರುವರಾಜರು ಹುಟ್ಟಿ 5 ವರ್ಷ ಆಗಿದೆ. ಸುನೀತಿಗೆ ಒಂದು ಲೋಟ ಹಾಲು ಕಳಿಸಿಲ್ಲ ಕೂಸಿಗಾಗಿ. ಉತ್ತಾನಪಾದರಾಜರ ಅರಮನೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಬ್ರಾಹ್ಮಣ ಭೋಜನ ಬಂಗಾರದ ಬಾಳೆ ಎಲೆಯಲ್ಲಿ ನಡೀತಾ ಇದೆ. ಪಟ್ಟದ ರಾಣಿಯಾದ ಸುನೀತಿ ದೇವಿಗೆ ಕೂಸುಟ್ಟು 5 ವರ್ಷ ಆಗಿದ್ದರೂ ಕೂಡ ಒಂದು ಲೋಟ ಹಾಲು ಕಳಿಸಿಲ್ಲ, ಯೋಗಕ್ಷೇಮ ವಿಚಾರಿಸಿಲ್ಲ. ಬಡವರಿಗೆ ದುಃಖ, ಶ್ರೀಮಂತರಿಗೆ ದುಃಖ ಇಲ್ಲ ಅಂತ ಅನ್ಕೋತಾರೆ. ಯಾರ ಹೆಂಡತಿ? ಉತ್ತಾನಪಾದರಾಜರ ಹೆಂಡತಿ. ಅವರು ಯಾರು? ಸ್ವಯಂಭೂಮನಗಳ ಮಕ್ಕಳು. ಅವರು ಯಾರು? ಬ್ರಹ್ಮದೇವರ ಮಕ್ಕಳು. ಇಷ್ಟು ನೇರವಾದ ಸಂಪರ್ಕ ಇರತಕ್ಕಂಥ ಭಾಗವತೋತ್ತಮರ ಹೆಂಡತಿಗೆ ಮಗನಿಗೆ ಒಂದು ಲೋಟ ಹಾಲಿಲ್ಲ. ಹೇಗಿದ್ದೀರಿ ಅಂತ ವಿಚಾರಿಸಿಲ್ಲ ಉತ್ತಾನಪಾದರಾಜರು. ಪ್ರಾರಬ್ಧ ಕರ್ಮ ನಮ್ಮದೇ ದೊಡ್ಡದು ಅಂತ ನಾವು ಹೇಳ್ಕೊತೀವಿ. ನಮ್ಮದಲ್ಲ. ಪರಮಾತ್ಮನ ಸಂಕಲ್ಪ ಯಾರನ್ನೂ ಬಿಡೋದಿಲ್ಲ. ಅವಶ್ಯಂ ಅನುಭೋಕ್ತವ್ಯಂ. ಇಲ್ಲಿ ಕೃತಂ ಕರ್ಮ ಶುಭಾಶುಭಂ ಅಂತ ಹೇಳ್ತೀವಿ. ಅದು ಸಂಚಿತ ಆಗಾಮಿ ಇದ್ದವರಿಗೆ. ಹರಿಯ ಅಪರೋಕ್ಷ ಇದ್ದವರಿಗೆ ಎರಡೇ ಇರೋದು, ಸುಖ ಪ್ರಾರಬ್ಧ, ದುಃಖ ಪ್ರಾರಬ್ಧ ಅಂತ. ಲಿಂಗದೇಹ ಭಂಗ ಆಗೋ ತನಕ ಅದನ್ನು ಪರಮಾತ್ಮ ಅನುಭವಕ್ಕೆ ತಂದುಕೊಡ್ತಾನೆ. ಒಂದು ಹಂತದಲ್ಲಿ ಮುಗಿಸ್ತಾನೆ. ಅದು ಅವನ ಕೃಪಾದೃಷ್ಟಿ ಬೀಳಬೇಕು. ಈ ರೀತಿಯಾಗಿ ಇದ್ದಾಗ ಮಹಾನುಭಾವರು ದಯಮಾಡಿಸಿದ್ದಾರೆ ಅರಮನೆಗೆ. ಒಂದು ತೊಡೆ ಮೇಲೆ ಉತ್ತಮ ಕೂತಿದ್ದಾನೆ, ಮತ್ತೊಂದು ತೊಡೆ ಖಾಲಿ ಇದೆ. ನಾನು ಹತ್ತಿ ನಮ್ಮಪ್ಪನ ತೊಡೆ ಮೇಲೆ ಕೂಡಬಹುದು ಅಂತ ಪಾಪ ಆಸೆಯಿಂದ ಓಡಿ ಬಂದಿದ್ದಾರೆ ಶ್ರೀ ಧ್ರುವರಾಜರು. ಮಕ್ಕಳ ವಯಸ್ಸಿನ ಸ್ವಾಭಾವಿಕವಾದ ಅಭಿಲಾಷೆ ಅಪ್ಪನ ತೊಡೆ ಮೇಲೆ ಕೊಡಬೇಕು ಅಂತ ಬಂದರು. ಆ ಸಮಯದಲ್ಲಿ ತಥಾ ಚಿಕೀರ್ಷಮಾಣಂತಂ ಸಪತ್ನ್ಯಾಸ್ತನಯಂ ಧ್ರುವಂ ಸುರುಚಿ ಶೃಣ್ವತೋ ರಾಜ್ಞಃ ಶೀರ್ಷ್ಯಮಹಾಧಿಗರ್ವಿತ ನವತ್ಸ ನೃಪತೇರ್ದಿಷ್ಣ್ಯಂ ಭವಾನ್ ಆರೂಢಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಪಿ ನೃಪಾತ್ಮಜ. ಕುಸು ವತ್ಸ, ನೀನು ಅಲ್ಲಿ ಕೂಡಬಾರ್ದಪ್ಪ. ಯಾಕಮ್ಮ, ಯಾಕೆ ಚಿಕ್ಕಮ್ಮ ಅಂತ ಕೇಳಿದ್ರು ಧ್ರುವರಾಜರು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ವಲ್ಲ, ಆದ್ದರಿಂದ ನೀನು ಕೂಡ ಹಾಗಿಲ್ಲಪ್ಪ. ರಾಜನ ಮಗನೇ, ರಾಜಕುಮಾರ ಅಂತ ಅಂದರು ಪುಣ್ಯಕ್ಕೆ. ಈ ಸ್ವಾರಸ್ಯವನ್ನು ಅರ್ಥ ಮಾಡ್ಕೋಬೇಕು. ನವತ್ಸ ನೃಪತೇರ್ದಿಷ್ಣ್ಯಂ ಭವಾನ್ ಆರೂಢಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಪಿ ನೃಪಾತ್ಮಜ. ನೀನು ರಾಜಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಸದ್ಯಕ್ಕೆ ನಮ್ಮ ಪೂಜ್ಯರು ಇದಕ್ಕೆ ಅರ್ಥ ಮಾಡ್ತಾರೆ. ದೇವರು ಅವಳ ಬಾಯಲ್ಲಿ ನುಡಿಸಿಬಿಟ್ಟ. ನೃಪಾತ್ಮಜ ಅಂತ ಧ್ರುವರಾಜರಿಗೆ ಸಂಬೋಧನೆ ಮಾಡಿದ್ಲು ಸುರುಚಿ. ಅದರಿಂದ ಏನಾಯಿತು? ನೃಪಾತ್ಮಜ ಅಂತ ಪ್ರಯೋಗ ಮಾಡಿದ್ದು ಏನಾಯಿತು ಅಂತಂದರೆ, ಸುನೀತಿ ದೇವಿಯ ಪಾತಿವ್ರತ್ಯಕ್ಕೆ ಧಕ್ಕೆ ಬರಲಿಲ್ಲ. ಸದ್ಯ ಅಷ್ಟು ಹೇಳಿದ್ದಲ್ಲ ಅಂತ, ಪರಮಾತ್ಮ ಆ ಕೆಲಸ ಮಾಡಿದ್ನಲ್ಲ ಅಂತ ಸಂತೋಷ ಪಡಬೇಕಂತೆ. ಯಾಕೆ ಅಂತಂದರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದ್ದರಿಂದ ನೀನು ಕೂಡಬೇಕಾಗಿಲ್ಲ ಅಂತ ಅಂದ್ಬಿಟ್ರೆ ಎಲ್ಲಿ ಸುನೀತಿ ದೇವಿಗೆ ಪಾತಿವ್ರತ್ಯಕ್ಕೆ ಧಕ್ಕೆ ಬರ್ತಿತ್ತು, ಅದನ್ನೇ ಇನ್ನೇನಾದರೂ ಜನಗಳು ಯಾವ ರೀತಿ ಆಕ್ಷೇಪಣೆ ಮಾಡ್ತಿದ್ರು, ಅದೆಲ್ಲವನ್ನು ಪರಿಹಾರ ಮಾಡಲಿಕ್ಕಾಗಿ ಬಾದರಾಯಣ ದೇವರು ಅವಳು ಹೇಳಿದ ಮಾತನ್ನು ಹೇಳ್ತಿದ್ದಾರೆ. ನೃಪಾತ್ಮಜ ಅಂತ.
ನೀನೇನೋ ರಾಜಕುಮಾರನೇ ಹೌದು, ಆದರೆ ನನ್ನ ಹೊಟ್ಟೆಲ್ಲ ಆದ್ದರಿಂದ ನೀನು ಕೊಡೋ ಹಾಗಿಲ್ಲ. ನಾಗಾದರೆ ನಾನು ಅಪ್ಪನ ತೊಡೆ ಮೇಲೆ ಕೊಡಬೇಕಾದ್ರೆ ಏನು ಮಾಡಬೇಕಮ್ಮ ಅಂತಂದರೆ, ಚಿಕ್ಕಮ್ಮ ಆ ಮಾರ್ಗವನ್ನು ಹೇಳಿ ಅಂದಾಗ ಅವಳು ಹೇಳ್ತಿದ್ದಾಳೆ, ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ, ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ ಗರ್ಭೇ ತ್ವಂ ಸಾಧಯ ಆತ್ಮಾನಂ ಯದೀಚ್ಛಸಿ ನೃಪಾಸನಂ. ಸಾಯಿ ಅಂತ ಹೇಳಲಿಲ್ಲ, ಎಷ್ಟು ಸೂಕ್ಷ್ಮವಾಗಿದ್ದು, ಎಂತಹ ದುರುಕ್ತಿಯನ್ನು ಮಾತಾಡ್ತಾಳೆ. ತಪಸ್ಸು ಮಾಡು, ಆ ದೇವದೇವೋತ್ತಮನಾದ ಪರಮಾತ್ಮನನ್ನು ಆರಾಧನೆ ಮಾಡು. ಆರಾಧನೆ ಮಾಡಿದ ಮೇಲೆ ಅವನು ಪ್ರತ್ಯಕ್ಷನಾದಾಗ ಅವನ ಅನುಗ್ರಹದಿಂದ ನೀನು ಅವನು ಪ್ರಸನ್ನನಾದರೆ ಒಂದು ಮಾತು ಕೇಳು. ವರ ಕೇಳಬೇಕಾದರೆ ಏನಂತ ವರ ಕೇಳಬೇಕು? ನಾನು ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತೆ ನೀನು ದೇವರನ್ನು ಪ್ರಾರ್ಥನೆ ಮಾಡು, ಆಗ ನಿಮ್ಮಪ್ಪನ ತೊಡೆ ಮೇಲೆ ಕೊಡಬಹುದು. ಈ ಜನ್ಮದಲ್ಲಿ ಆಗೋದಿಲ್ಲ, ಈ ಜನ್ಮ ತ್ಯಾಗ ಮಾಡಿ ಮತ್ತೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದರೆ ನಿನಗದಾಗತ್ತೆ. ಅರ್ಥ ಏನು? ನೀನು ದೇಹ ತ್ಯಾಗ ಮಾಡಬೇಕು, ಅಲ್ಲಿ ತನಕ ನಿನಗೆ ಇದು ಪ್ರಾಪ್ತಿ ಇಲ್ಲ ಅಂತ ಯಾರಿಗಾದರೂ ಗೊತ್ತಾಗುತ್ತಾ? ಅವಳೇನಾದರೂ ನೀ ಸಾಯಿ ಅಂತ ಹೇಳಿದ್ದ ಗೊತ್ತಾಗತ್ತಾ? ಎಂತಹ ಮಾತು ನೋಡ್ರಿ, ಮೃದುವಾದ ಮಾತು. ಆ ಮೃದುವಾದ ಮಾತಿನ ಆ ವಿಚಾರ ಯಾರಿಗೂ ಅರ್ಥ ಆಗೋದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಮಾತಾಡಿ ಹಿಂಸೆ ಮಾಡ್ತಾ ಇದ್ದಾಳೆ. ಅದನ್ನು ಕೇಳಿದ ತಕ್ಷಣವೇ ಮಹಾನುಭಾವರ ಮೈಯೆಲ್ಲ ನಡಕ ಬಂತಂತೆ. ಹೇಗೆ ಅಂತಂದರೆ, ಶ್ವಸನ್ ವೃಷ ದಂಡಹತೋ ಯಥಾಹಿ, ಕೋಪಿಸಿಕೊಂಡ ಆಹಾರ ಸಿಗದೆ ಕೋಪಿಸಿಕೊಂಡ ಸರ್ಪಕ್ಕೆ ಕೋಲಿನಿಂದ ಹೊಡೆದಾಗ ಎಷ್ಟು ಕೋಪ ಬರ್ತದೋ ಅಷ್ಟು ರೋಷಯುಕ್ತರಾದರಂತೆ ಶ್ರೀ ಧ್ರುವರಾಜರು. ಕ್ಷಾತ್ರ ತೇಜಸ್ಸು ಅಳ್ಕೋತ ಓಡಿ ಬಂದಿದ್ದಾರೆ. ಅಷ್ಟರಲ್ಲಿ ಯಾರೋ ಬಂದು, ನಿಮ್ಮ ಮಗ ಹೀಗೆ ಬಂದಿದ್ದ, ಅವನಿಗೆ ಈ ರೀತಿ ಅಪಮಾನವಾಯಿತು ಅಂತ ಮೊದಲನೇ ಸುದ್ದಿ ಮುಟ್ಟಿಸಿಬಿಟ್ಟಿದ್ದಾರೆ ಸುನೀತಿಗೆ. ಅಯ್ಯೋ ಕೂಸು ಯಾಕೆ ಹೋಯಿತು ಅಂತ ಸಂಕಟ ಪಡ್ತಾ ಇದ್ದಾಳೆ. ಮೊದಲೇ ಮಾತಾಡ್ತಿಲ್ಲ ಯಜಮಾನರು, ಯಾವ ವಿಚಾರವಾಗಿಯೂ ಅವ್ರನ್ನ ವಿಚಾರಿಸಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಸು ಹೋಗಿದೆ, ಈ ದುಃಖವನ್ನು ಅನುಭವಿಸ್ತಲ್ಲ ಅಂತ ಸಂಕಟ ಪಡ್ತಾ ಇದ್ದಾಳೆ ಸುನೀತಿ ದೇವಿ. ಕೂಸು ಓಡಿ ಬಂದು ಅಮ್ಮನನ್ನು ಅಪ್ಪಿಕೊಂಡಿದೆ. ಶ್ರೀ ಧ್ರುವರಾಜರು ದೀರ್ಘಂ ಶ್ವಸಂತಿ ವೃಜಿನಸ್ಯ ಪಾಲಂ ಅಪಶ್ಯತಿ ಬಾಲಕಮಾಹಬಾಲ ಮಾಮಂಗಳಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ಪುರದುಃಖದಸ್ತತ್. ಆತಂಕ ಪಡಬೇಡ ಕೂಸು. ದೀರ್ಘವಾದ ಉಸಿರು ಬಿಡ್ತಾ ಇದ್ದಾರೆ ಸಂಕಟಪಟ್ಟು. ಆಗ ಅಮ್ಮ ಸಮಾಧಾನ ಮಾಡ್ತಾ ಇದ್ದಾಳೆ. ಆಯ್ತಪ್ಪ, ಪರಮಾತ್ಮನ ಸಂಕಲ್ಪಾನುಸಾರ ಇದೆಲ್ಲ ನಡೀತಾ ಇದೆ, ನೀನು ಯಾರಿಗೂ ಕೇಳಿ ಬಯಸಬೇಡ. ಇಂಥ ಮಾತು ಹೇಳ್ತಿದ್ದಾಳೆ ನೋಡ್ರಿ. ಇದೆಯಾ ಇಲ್ವಾ ಅನ್ನೋದನ್ನು ಕೇಳಿಲ್ಲ ರಾಜರು. ಇದ್ರ ಮಧ್ಯೆ ಅವಮಾನ ಮಾಡಿದ್ರು ಕೂಡ ನೀನು ಯಾರಿಗೂ ಅಮಂಗಳವನ್ನು ಬಯಸಬೇಡ. ಮಾಮಂಗಳಂ ತಾತ ಪರೇಶು ಮಂಸ್ತ ಭುಂಕ್ತೆ ಜನೋ ಪುರದುಃಖದಸ್ತತ್. ಯಾರು ಏನು ದುಃಖವನ್ನು ಕೊಟ್ಟಿದ್ದಾರೋ, ದುಃಖ ಕೊಟ್ಟವರು ಆ ದುಃಖವನ್ನು ಅವರೇ ಅನುಭವಿಸ್ತಾರೆ. ನೀನು ಮಾತ್ರ ಯಾರಿಗೂ ಕೇಳಿ ಬಯಸಬೇಡ ಅಂತ
ಅಮ್ಮ ಹೇಳ್ತಾ ಇದ್ದಾಳೆ, ನಾನು ಈ ರೀತಿ ದುಃಖಪಟ್ಟಿದ್ದು ಸರಿಯೋ ತಪ್ಪೋ ಅಮ್ಮ? ನೀನು ದುಃಖಪಟ್ಟಿದ್ದು ಸರಿ ತಪ್ಪು ಅನ್ನೋದಕ್ಕಿಂತ ಸುರುಚಿ ಹೇಳಿದ ಮಾತು ಸತ್ಯ ಅಪ್ಪ. ಯಾಕೆ ಅಂತಂದರೆ, ನಿನಗೆ ರಾಜನ ತೊಡೆ ಮೇಲೆ ಕೂಡ್ತಕ್ಕಂತಹ ಯೋಗ್ಯತೆ ಇತ್ತು, ಅದು ಹೊಟ್ಟೋಯ್ತು. ಯಾವಾಗ? ಯದ್ದುರ್ಭಗಾಯ ಜಠರೇ ಗೃಹೀತ. ಈ ದೌರ್ಭಾಗ್ಯಳಾದ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆಯಲ್ಲ, ಆಗ ಆ ಭಾಗ್ಯ ಹೊಟ್ಟೋಯ್ತಪ್ಪ ಕುಸು. ಹಾಗಾಗಿ ಇಲ್ಲಿ ತನಕ ಪರಮಾತ್ಮನ ನಿನ್ನನ್ನು ಅಭಿವೃದ್ಧಿ ಮಾಡಿ ಬೆಳೆಸಿದ್ದಾನೆ ಆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಏನು ಮಾಡಲಿ ಅಂತ ಕೇಳಿದೆಯಲ್ಲ, ಏನು ಮಾಡಲಿ ಅಂತ ನನ್ನ ಕೇಳಬೇಡ. ನೀವು ತಪಸ್ಸು ಮಾಡಿ ಯಾವ ಪರಮಾತ್ಮನನ್ನು ಪ್ರಸನ್ನೀಕರಿಸ್ಕೋತೀಯೋ ಅವನನ್ನೇ ಕೇಳು. ನನ್ನ ಮಗನಾಗೇ ಇರಬೇಕೋ ಸುರುಚಿ ಮಗನಾಗಬೇಕು ಅಂತ ಅವನನ್ನೇ ಕೇಳಿಬಿಡು. ಆದ್ದರಿಂದ ನೀನು ಹೋಗು, ನಿನಗೆ ಮಂಗಳವಾಗಲಿ, ನೀನು ಪರಮಾತ್ಮನನ್ನು ಪ್ರಸನ್ನೀಕರಿಸಿಕೋ ಅಂತ ಮಹತಾಯಿ ಕಳಿಸೇ ಬಿಟ್ಲು. 5 ವರ್ಷದ ಕೂಸು. ಮನೆಯಿಂದ ಕಳಿಸಲ್ಲ ನಮ್ಮ ಮಕ್ಕಳನ್ನು. ಎಷ್ಟು ದಾರಿಢ್ಯ ನೋಡಿ ಅಮ್ಮನಿಗೆ. ನನ್ನ ಕೂಸಿಗೆ ಶ್ರೀಕೃಷ್ಣ ಅನುಗ್ರಹ ಮಾಡ್ತಾನೆ, ದರ್ಶನ ಕೊಡ್ತಾನೆ. ದರ್ಶನ ಆದ ಮೇಲೆ ನೀನೇನು ಮಾಡಬೇಕು ಅಂತ ಅವನನ್ನೇ ಕೇಳಿಬಿಡೋದು. ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಪಿತಾ ಸಾಚ ಜನನಿ. ಯಾರು ಭಗವಂತನ ಪಾದಕ್ಕೆ ಮಕ್ಕಳನ್ನು ಒಪ್ಪಿಸ್ತಾರೋ ಅವರೇ ತಂದೆ, ಅವರೇ ತಾಯಿ. ಹಾಗಾಗಿ ಹೇಳ್ತಾ ಇದ್ದಾಳೆ, ಆತಿಷ್ಠ ದತ್ತಾದ ವಿಮತ್ಸರಸ್ತು ಮುಕ್ತಂ ಸುಮಾತ್ರಾಪಿ ದವ್ಯಲೇಕಂ ಆರಾಧಯ ದೋಕ್ಷಜಪಾದ ಪದ್ಮಂ ವಿದೇಚ್ಛಸೆ ಅಧ್ಯಾಸನಮುತ್ತಮೋ ಯಥಾ. ನೀನೇ ಆ ಶ್ರೀಹರಿಯನ್ನು ಆರಾಧನೆ ಮಾಡಿ ಧನ್ಯನಾಗು ಅಂತ ಕಳಿಸಿಬಿಟ್ಲು. ಕೂಸು ಬರ್ತಾ ಇದೆ. ಬರುವ ಕಾಲಕ್ಕೆ ಮಧ್ಯದಲ್ಲಿ ಮಹಾನುಭಾವರಾದ ಶ್ರೀ ನಾರದರು ದಯಮಾಡಿಸಿದ್ದಾರೆ. ಬಂದಾಗ ಕೂಸು ಎಲ್ಲ ಹೋಗ್ತಿದ್ದಿ ಅಂತ ಕೇಳಿದ್ರು. ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತಿದ್ದೇನೆ. ತಪಸ್ಸ ಯಾತಕ್ಕಾಗಿ? ನನ್ನ ಚಿಕ್ಕಮ್ಮನಿಗೆ ಅವಮಾನ ಮಾಡಿದ್ದಾಳೆ. ನಾನು ದೇವರನ್ನು ಪ್ರಸನ್ನೀಕರಿಸಿಕೊಂಡು ಕೇಳಬೇಕು, ನನ್ನ ಅಮ್ಮನ ಸುನೀತಿ ಮಗನಾಗೇ ಇರಬೇಕು, ಸುರುಚಿ ಮಗನಾಗಬೇಕು ಅಂತ ಕೇಳಕ್ಕೆ ಹೋಗ್ತಿದ್ದೇನೆ ಅಂತ ನಾರದ್ರ ಮುಂದೆ ಹೇಳಿದಾಗ ಅವರಂತಾರೆ, ಎಲ್ಲ ಕೂಸು ಆಟ ಆಡೋ ವಯಸ್ಸಲ್ಲಿ ಈ ಮಾನಾಭಿಮಾನಗಳು ಎಲ್ಲಿಂದ ಬಂತಪ್ಪ ನಿನಗೆ? ಅವ್ರ ತೇಜಸ್ಸು ಗೊತ್ತು, ಅಷ್ಟು ನಾರದರಿಗೆ ಗೊತ್ತಿಲ್ಲೇನು? ಗೊತ್ತಿದ್ದೇ ಕೂಸನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಆಟ ಆಡೋ ವಯಸ್ಸಲ್ಲಿ ತಪಸ್ಸು ಮಾಡೋದಾ? ಬೇಡ ಬೇಡ, ನಿವರ್ತತ ಹೊರಡು, ಬಿಟ್ಬಿಡು, ಈ ಜಾಗದಿಂದ ಹೊರಡು ಅಂತ ಹೇಳಿದರೆ ಅದಕ್ಕೆ ನಮ್ಮ ಪೂಜ್ಯರು ಹೇಳ್ತಿದ್ರು, ದೊಡ್ಡವ್ರ ಮಾತು ಸುಳ್ಳಾಗಲ್ಲ. ನಿವರ್ತತ ಅಂತಂದರೆ ಹೊರಡು ಅಂತ ಅರ್ಥ. ಇನ್ನೊಂದು ಅರ್ಥ ನಿತರಾಮ್ ವರ್ತತ, ಅಲ್ಲೇ ತಪಸ್ಸು ಮಾಡು, ದೇವರ ಅನುಗ್ರಹ ಆಗುತ್ತೆ ಅಂತ ಒಳ ಅರ್ಥ. ಮೇಲ್ನೋಟದ ಅರ್ಥ ಹೊರಡು ಬಿಡು ಅಂತ ಅರ್ಥ. ಇಲ್ಲ ನಿಮ್ಮ ದರ್ಶನ ಆದಮೇಲೆ ನನಗೆ ಅಮಂಗಳ ಆಗೋದೇ ಇಲ್ಲ, ಕೃಷ್ಣ ಸಿಕ್ಕಿದ್ದಾನೆ ಅಂತ ಅವರು ಹಠ ಮಾಡಿ ಅನುಗ್ರಹ ಮಾಡಬೇಕು ಅಂದಾಗ ಮಹಾನುಭಾವರು ಹೇಳ್ತಿದ್ದಾರೆ, ತತ್ತಾತ ಗಚ್ಚ ಭದ್ರಂತೆ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಮಿತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ ಸ್ನಾತ್ವಾನುಸವನಂ ತಸ್ಮಿನ್ ಕಾಲಿಂದ್ಯಾ ಸಲಿಲೆ ಶಿವೆ ಋತೋಚಿತಾನಿ ವಸನ್ನಾತ್ಮನಃ ಕಲ್ಪಿತಾಸನಃ. ಭಾರತೀಶ ಹೋಗು ಕೂಸು, ಮಧುವನಕ್ಕೆ ಹೋಗು, ವೃಂದಾವನಕ್ಕೆ. ಅಲ್ಲಿ ಪರಮಾತ್ಮ ನಿತ್ಯ ಸನ್ನಿಹಿತನಾಗಿದ್ದಾನೆ. ನೀನು ತಪಸ್ಸನ್ನು ಮಾಡು, ಕಾಲಿಂದಿಯಲ್ಲಿ ಯಮುನಾದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪರಮಾತ್ಮನನ್ನು ಪ್ರಸನ್ನೀಕರಿಸಿಕೋ. ಧ್ಯಾನ ಮಾಡಬೇಕಪ್ಪ. ಯಾಕೆ ಅಂತಂದರೆ ಗುರುಣಾಂ ಗುರುಂ ಅಭಿಧ್ಯಾಯೇನ್ ಮನಸಾ ಗುರುಣಾಂ ಗುರುಂ ಗುರುರ್ಗುರುಣಾಂ ಪ್ರಭವಃ ಶಾಸ್ತ್ರಾಣಾಂ ಬಾದರಾಯಣ ಅಂತ ಸರ್ವ ಜಗತ್ತಿಗೆ ಗುರುವಾದ ಬ್ರಹ್ಮದೇವರಿಗೂ ಗುರುವಾದ ಶ್ರೀಹರಿ ಅನುಗ್ರಹ ಮಾಡ್ತಾನೆ. ಅವನನ್ನು ಪ್ರಸನ್ನೀಕರಿಸ್ಕೋಬೇಕಾದ್ರೆ ಸ್ತೋತ್ರ ಮಾಡಬೇಕು, ಧ್ಯಾನ ಮಾಡಬೇಕಪ್ಪ. ಯಾವ ರೀತಿ ಇದ್ದಾನೆ ಪರಮಾತ್ಮ? ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನವದನೆ ಕ್ಷಣಂ
ಸುನಾಸಂ ಶುಭ್ರುವಂ ಚಾರುಕಪೋಲಂ ಸುಂದರಂ ಹರಿಂ ತರುಣಂ ರಮಣೀಯಾಂಗಂ ಅರುಣಾಭ್ಯೇಕ್ಷಣಾಧರಂ ಪ್ರಣತಾಶ್ರೇಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ ಶ್ರೀವತ್ಸಾಂಗಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರಗದಾಪದ್ಮೈಃ ಅಭಿವ್ಯಕ್ತಚತುರ್ಭುಜಂ ಕಿರೀಟಿನಂ ಕುಂಡಲಿನಂ ಕೇಯೂರವಲಯಾನ್ವಿತಂ ಕೌಸ್ತುಭಾಭರಣಗ್ರೀವಂ ಪೀತಕೋಶೇಯವಾಸಸಂ ಕಾಂಚೀಕಲಾಪರಿಪರ್ಯಸ್ತಂ ಲಸತ್ಕಾಂಚನನೂಪುರಂ ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಂ ಪದ್ಭ್ಯಾಂ ನಖಮಣಿಶ್ರೇಣ್ಯಾಂ ರಸದ್ಭ್ಯಾಂ ಸಮರ್ಚ್ಯತಾಂ ಹೃತ್ಪದ್ಮಕರ್ಣಿಕಾದಿಷ್ಟ್ಯಂ ಆಕ್ರಮ್ಯಾತ್ಮನ್ಯವಸ್ಥಿತಂ ಏವಂ ಭಗವತೋ ರೂಪಂ ಸುಭದ್ರಂ ಧ್ಯಾಯತೋ ಮನಃ ನಿರ್ವೃತ್ಯಾ ಪರ್ಯಾ ಪೂರ್ಣಂ ಸಂಪನ್ನಂ ನಂ ನಿವರ್ತತೆ ಯಪ್ಯಸ್ತು ಪರಮೋ ಗುಹ್ಯಃ ಶ್ರೂಯತಾಂ ಮೇ ನೃಪಾತ್ಮಜ ಯಂ ಸಪ್ತರಾತ್ರಂ ಪ್ರಪಠನ್ ಪುಮಾನ್ ಪಶ್ಯತಿ ಖೇಚರಾನ್ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರೇಣಾನೇನ ದೇವಸ್ಯ ಕುರ್ಯಾತ್ ದ್ರವ್ಯಮಯಂ ಬುಧಃ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂತಹ ಮಂತ್ರವನ್ನು ಉಪದೇಶ ಮಾಡಿ ಇಂತಹ ರಮಣೀಯನಾದ ಶ್ರೀಕೃಷ್ಣನನ್ನು ಧ್ಯಾನ ಮಾಡಪ್ಪ, ನಿನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಉಪದೇಶ ಮಾಡಿ ಅರಮನೆಗೆ ಬರ್ತಾರೆ. ಏನಪ್ಪ ರಾಜ, ಯಾಕೆ ಇಷ್ಟೊಂದು ಯೋಚನಾಕ್ರಾಂತನಾಗಿದ್ದಿ ಅಂದರೆ, ನನ್ನ ಕೂಸು ಕಾಡಿಗೆ ಹೋಗಿ ತಪಸ್ಸು ಮಾಡಿಕ್ಕೆ ಹೋಗಿದ್ದಪ್ಪ, ಅಲ್ಲಿ ಯಾವ ಕ್ರೂರ ಮೃಗಗಳು ಏನು ತೊಂದರೆ ಕೊಡ್ತಾವೋ ಗೊತ್ತಿಲ್ಲ, ನಾನು ದುರಭಿಮಾನಿಯಾಗಿ ಕೂಸನ್ನು ಕಳಿಸಿಬಿಟ್ಟೆ ಅಂತಂದಾಗ ಒಳ್ಳೆಯದಾಯಿತು. ನೀನೇನಾದರೂ ಉಪಚಾರ ಮಾಡಿದ್ದಿದ್ರೆ, ತೊಡೆ ಮೇಲೆ ಕೊಡಿಸ್ಕೊಂಡ್ಬಿಟ್ಟಿದ್ದಿದ್ರೆ ಆ ಕೂಸಿನ ಮಹಿಮೆ ಹೆಂಗೆ ಗೊತ್ತಾಗ್ತಿತ್ತು ನಿನಗೆ? ನಮ್ಮ ಶ್ರೀಕೃಷ್ಣ ಅದಕ್ಕಾಗೇ ಆ ಕೆಲಸ ಮಾಡಿದ್ದಾನೆ. ಅದಕ್ಕೆ ಆದದ್ದೆಲ್ಲ ಒಳಿತೆ ಆಯಿತು ಅಂತ ಶ್ರೀ ಪುರಂದರದಾಸರು ಯಾಕೆ ಮಾಡಿದ್ರು ಅಂತಂದರೆ, ನಮ್ಮ ಸ್ವಾಮಿ ನಮಗೆ ಕೇಡು ಮಾಡೋದೇ ಇಲ್ಲ ಅನ್ನೋ ದಾರ್ಢ್ಯ ಇದ್ದುಬಿಟ್ರೆ, ಯಾವಾಗಲೂ ಇದ್ದುಬಿಟ್ರೆ ಅವನು ಮಾಡಿದ್ದೇ ಸರಿ, ಮಾಡ್ತಿರೋದು ಸರಿ, ಮಾಡೋದು ಸರಿ, ಅವನು ತಪ್ಪು ಮಾಡಿಲ್ಲ ಅನ್ನೋ ಜ್ಞಾನ ಬಂತು ಅಂದರೆ ಅದಕ್ಕಿಂತ ದೊಡ್ಡ ಜ್ಞಾನ ಬೇಡ. ಅದು ಬರೋದಷ್ಟು ಸುಲಭ ಅಲ್ಲ. ಜ್ಞಾನ ಇದ್ದರೂ ಕೂಡ ದೀಪ ಅರ್ಚರಿವ ವಾಯುನ, ಎಷ್ಟೇ ಶ್ರವಣ ಮನನಾದಿಗಳನ್ನು ಮಾಡಿದರೂ ಕೂಡ ಈ ಗಾಳಿಗೆ ಒಡ್ಡಿದ ದೀಪದಂತೆ ಮನಸ್ಸು ಚಂಚಲವಾಗಿಬಿಡ್ತದೆ. ಮತ್ತೆ ದೇವರನ್ನೇ ಸ್ಮರಣೆ ಮಾಡ್ತೀವಿ, ಅಷ್ಟರಲ್ಲಿ ಇಡೀ ಬ್ರಹ್ಮಾಂಡ ಸುತ್ತಕೊಂಡು ಬಂದ್ಬಿಡ್ತದೆ ಮನಸ್ಸು. ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತ ಮಾಡುವಂಥ ಪರಮಾತ್ಮ ಇದ್ದಾರೆ ಅನ್ನೋ ಜ್ಞಾನ ಹೊರಟೋಗ್ತದೆ. ನೋಡಿ, ಗಾಳಿ ಇಲ್ಲ ಅಂದರೆ ದೀಪ ನೇರವಾಗಿ ಉರಿಯುತ್ತೆ. ಸ್ವಲ್ಪ ಗಾಳಿ ಬಂದರೆ ಪಟ 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 ಓಡಾಡುತ್ತೆ ಮನಸ್ಸು. ಹಾಗೆ ದೇವರ ಧ್ಯಾನದಲ್ಲಿ ಇದ್ದಾಗ ನಂಬಿಕೆ ಅನ್ನೋದು ಹಾಗಿರ್ತದೆ, ಕ್ಷಣದಲ್ಲಿ ಅದು ಮರೆಯಾಗಿಬಿಡ್ತದೆ. ಅದಕ್ಕಾಗಿ ನಿರಂತರವಾದ ಸ್ವಾಮಿ ನಮಗೆ ಅಮಂಗಳ ಮಾಡೋದಿಲ್ಲ ಅನ್ನೋ ಧ್ಯಾನ ನಂಬಿಕೆ ಇರಬೇಕು. ಕೂಸು ತಪಸ್ಸಿಗೆ ಬಂದಿದೆ. ಮೊದಲೇ ಒಂದು ತಿಂಗಳು ಮಹಾನುಭಾವರು ತಪಸ್ಸಿಗೆ ನಿಂತಿದ್ದಾರೆ. ತ್ರಿರಾತ್ರಾಂತೆ ಕಪಿತ್ಥಪದರಾಶನಃ ಆತ್ಮವೃತ್ಯನುಸಾರೇಣ ಮಾಸಂ ನಿನ್ಯೇರ್ತೇನ್ನರಿಂ. ಪಾಪ, ಬೋರೆಹಣ್ಣು, ಬೇಲದ ಹಣ್ಣು ಇದನ್ನೆಲ್ಲ ಊಟ ಆಹಾರ ತಗೊಂಡು ಏನು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ದಿವಸಕ್ಕೆ ಒಂದಾವೃತ್ತಿ ಆಹಾರ. ಬೋರೆಹಣ್ಣು ಕೆಳಗೆ ಬಿದ್ದಿದ್ದು, ಬೇಲದ ಹಣ್ಣು ಇದನ್ನು ಆಹಾರವಾಗಿ 3 ದಿವಸಕ್ಕೆ ಒಂದಾವೃತ್ತಿಯಂತೆ ಮೊದಲನೇ ತಿಂಗಳಲ್ಲಿ ತಪಸ್ಸು ಮಾಡಿದ್ದಾರೆ. ದ್ವಿತೀಯಂಚ ತಥಾ ಮಾಸಂ ಷಷ್ಠೇರ್ಭಕೋ ದಿನೇ ತೃಣಪರ್ಣಾದಿಭಿಶ್ಚರ್ಣೈಃ ಕೃತಾನ್ನೋಭ್ಯರ್ಥಯದ್ವೀಪಂ. 2ನೇ ತಿಂಗಳಲ್ಲಿ 6 ದಿವಸಕ್ಕೆ ಒಂದಾವೃತ್ತಿ ಆಹಾರ. ಏನು ಆಹಾರ? ಹುಲ್ಲು, ಎಲೆ, ಒಣಗಿದ ಎಲೆಗಳು. ಒಂದು ದಿವಸ ಮಾಡ್ತೀವ ನಾವು. ಒಣಗಿದ ಎಲೆಗಳು
ಹುಲ್ಲನ್ನು ಗರಿಕೆಗಳನ್ನು ತಿಂತ ಆಹಾರವನ್ನು ಸ್ವೀಕಾರ ಮಾಡಿ 6 ದಿವಸಕ್ಕೆ ಒಂದು ಆವೃತ್ತಿ ಆಹಾರ 2ನೇ ತಿಂಗಳಲ್ಲಿ. 3ನೇ ತಿಂಗಳಲ್ಲಿ ತೃತೀಯಂ ಚಾನೇನ್ಮಾಸಂ ನವಮೇ ಹನಿ ಅಪಕ್ಷ ಉತ್ತಮ ಶ್ಲೋಕಂ ಉಪಧಾ ಉತ್ಸವಾಧಿನ. 3ನೇ ತಿಂಗಳಲ್ಲಿ ಕೇವಲ ನೀರು ಕುಡ್ಕೊಂಡು ಆಹಾರ ಸೇವನೆ ಮಾಡಿಕೊಂಡು ತಪಸ್ಸು ಮಾಡಿದ್ದಾರೆ. 9 ದಿವಸಕ್ಕೆ ಒಂದು ಆವೃತ್ತಿ ನೀರು ಕುಡಿಯೋದು 3ನೇ ತಿಂಗಳಲ್ಲಿ. 4ನೇ ತಿಂಗಳಲ್ಲಿ ಚತುರ್ಥಮಪಿ ವೈ ಮಾಸಂ ದ್ವಾದಶೇ ಹನಿ ವಾಯುಭಕ್ಷೋಜಿತ ಶ್ವಾಸೋ ಧ್ಯಾಯಂ ದೇವಂ ಅಪಾರೇತ್. 4ನೇ ತಿಂಗಳಲ್ಲಿ ಕೇವಲ ಗಾಳಿಯನ್ನು ಕುಡ್ಕೊಂಡು ಆಹಾರ, ಅದೇ ಆಹಾರ ಗಾಳಿಯೇ. 12 ದಿವಸಕ್ಕೊಂದು ಆವೃತ್ತಿ ಆಹಾರ ತಗೋತಿತ್ತು. ಇನ್ನೆಂತಹ ಉಗ್ರ ತಪಸ್ಸು ನೋಡಿ. ಒಂದು ಕಾಲದಲ್ಲಿ ನಿಂತಿದ್ದಾರೆ ಕೂಸು. ಪಂಚಮೇ ಮಾಸಿ ಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜಃ ಧ್ಯಾಯನ್ ಬ್ರಹ್ಮಪದೇಕೇನ ತಸ್ಥೋಸ್ಥಾಡ ವಿವಾಚಲಃ. 5ನೇ ತಿಂಗಳ ಬಂತು. ಶ್ವಾಸ ನಿರೋಧ ಮಾಡಿಬಿಟ್ಟು ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಾರೆ. ದೇವತೆಗಳಿಗೆಲ್ಲ ಉಸಿರು ಕಟ್ಟಕ್ಕೆ ಪ್ರಾರಂಭ ಆಯಿತು. ಇಂದ್ರಾದಿ ದೇವತೆಗಳು ಅನೇಕ ಉಪಾಯ ಮಾಡಿ ತಪಸ್ಸು ಭಂಗ ಮಾಡಬೇಕು ಅಂತ ಪ್ರಯತ್ನಪಟ್ಟರು. ಅವರ ಎಲ್ಲ ಪ್ರಯತ್ನವೂ ವಿಫಲವಾಯಿತು. ಪರಮಾತ್ಮ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ಕೂಸಿನ ತಪಸ್ಸನ್ನು ಕೆಡಿಸಬೇಕು ಅಂತ ನಾನಾ ಉಪಾಯಗಳನ್ನು ಮಾಡಿದ್ವಿ, ಏನು ಮಾಡಿದ್ರೂ ಆಗಲಿಲ್ಲ. ನೀನೇನು ಅನುಗ್ರಹ ಮಾಡಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅಭಯ ಕೊಡ್ತಾ ಇದ್ದಾನೆ. ನೀವು ಯಾರೂ ಆತಂಕ ಪಡಬೇಡಿ, ನಾನು ಈ ಕೂಸನ್ನು ನೋಡ್ಕೋತೀನಿ, ನೀವು ನೆಮ್ಮದಿಯಾಗಿ ನಿಮ್ಮ ಸ್ಥಳಕ್ಕೆ ಹೊರಡಿ ಅಂತ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಕಳಿಸಿದ್ದಾನೆ. ಅದಾದ ಮೇಲೆ ಪರಮಾತ್ಮ ಶ್ರೀ ಧ್ರುವರಾಜರ ಸನ್ನಿಧಾನಕ್ಕೆ ದಯಮಾಡಿಸಿದ್ದಾನೆ. ಗರುಡಾರೂಢನಾಗಿ ಪರವಾಸುದೇವ ಶ್ರೀಮಿತ್ರೇ ಉವಾಚ ತೇವಂ ಉತ್ಸನ್ನ ಭಯಾವರುಕ್ರಮೆ ಕೃತಪ್ರಣಾಮಾಃ ಪ್ರೇಯೋತುವಿಷ್ಟಪಂ ಸಹಸ್ರಶೀರ್ಷಾಪಿ ತತೋ ಗರುತ್ಮತಾ ಮಧೋರ್ವನಂ ಭೃತ್ಯ ನಿದೃಕ್ಷಯಾಗತಃ. ಕೂಸು ಪ್ರೀತಿಯಿಂದ ಕೂಸು ನೋಡಬೇಕು ಅಂತ ಬಂದಂತೆ ಪರಮಾತ್ಮ ಗರುಡಾರೂಢನಾಗಿ ಬಂದು ನಿಂತಿದ್ದಾನೆ. ಕೂಸು ಕಣ್ಣೇ ಬಿಟ್ಟಿಲ್ಲ, ದೇವರು ಬಂದು ನಿಂತಿದ್ದಾನೆ. ಏನಾದರೂ ಕಣ್ಣು ಬಿಡ್ತಾ ಇಲ್ಲ, ಧ್ಯಾನ ಮಾಡ್ತಾ ನಿಂತಿದೆ ಕೂಸು. ಸವೈಧಿಯ ಯೋಗ ವಿಪಾಗ ತೀವ್ರಯ ಹೃತ್ಪದ್ಮಕೋಶೇ ಸ್ಫುರಿತಂ ತಡಿತ್ಪ್ರಭಂ ತಿರೋಹಿತಂ ಸಹಸೈವೋಪಲಕ್ಷ್ಯ ಅಭಿಸ್ಥಿತಂ ತದವಸ್ಥಂ ದದರ್ಶ. ಪರಮಾತ್ಮ ನೋಡ್ದ, ಓಹೋ ಇದ್ಯಾಕೋ ಕಣ್ಣು ಬಿಡೋಂಗೆ ಕಾಣೋದಿಲ್ಲ. ಅಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿ ಅಂದರೆ ದೇವರೆದುರಿಗೆ ಬಂದಿದ್ದರೂ ಗೊತ್ತಾಗಲ್ಲ ಅಂತ. ಇನ್ನು ಶಮೀಕ ಮಹರ್ಷಿಗಳಿಗೆ ರಾಜ ಬಂದಿದ್ದು ಹೆಂಗೆ ಗೊತ್ತಾಗತ್ತೆ? ಜಗದೊಡೆಯನಾದ ಪರಮಾತ್ಮನೇ ಬಂದು ನಿಂತಿದ್ರು ಕೂಡ ಕೂಸು ಕಣ್ಣು ಬಿಡಲಿಲ್ಲ ಅಂತಂದ ಮೇಲೆ ಇನ್ನು ರಾಜ ಬಂದು ನಿಂತ್ಕೊಂಡ್ರೆ ಜಗದೊಡೆಯ ರಮಾಪತಿ ಬಂದಿದ್ದರೂ ಎಚ್ಚರಾಗಿಲ್ಲ. ಕೆಚಿತ್ ಸ್ವದೇಹಾಂತಹೃದಯಾವಕಾಶೇ ಪ್ರಾದೇಶ ಮಾತೃಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗಶಂಖ ಗದಾಧರಂ ಧಾರಣೆಯ ಸ್ಮರಂತಿ ಪ್ರಸನ್ನವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬಗಿಂಜಿಲ್ಗಭಿಷಂಗವಾಸಸಂ ಲಸನ್ಮಹಾರಹಿರಣ್ಮಯಾಂಗದಂ ಸ್ಫುರನ್ಮಹಾರತ್ನಕಿರೀಟಕುಂಡಲಂ ನಿದ್ರಹೃತ್ತಂಗಜಕರ್ಣಿಕಾಲೇ ಯೋಗೇಶ್ವರ ಸ್ಥಾಪಿತ ಪಾದಪಲ್ಲವಂ. ಪರಮಸುಂದರ ಮೂರ್ತಿಯನ್ನು ದರ್ಶನ ಮಾಡ್ತಾ ಆನಂದ ಬಾಷ್ಪಪೂರಿತರಾಗಿ ನಿಂತಿದ್ದಾರೆ. ಕೃಷ್ಣ ಬಂದು ನಿಂತರೂ ಕೂಡ ಗಮನ ಇಲ್ಲ. ತಕ್ಷಣ ಏನು ಮಾಡ್ದ, ಒಳಗಿದ್ದ ರೂಪವನ್ನು ಮರೆಮಾಚಿಬಿಟ್ಟ. ಗಾಬರಿಯಾಗಿ ಕಣ್ಣು ಬಿಟ್ಟು ನೋಡ್ತಾರೆ. ಯಾವಾಗ ಗಾಬರಿ ಆಗುತ್ತೆ ಜ್ಞಾನಿಗಳಿಗೆ ಅಂದರೆ ದೇವರ ವಿಸ್ಮರಣೆ ಬಂದರೆ ಗಾಬರಿ ಆಗುತ್ತೆ. ಅಪರೋಕ್ಷ ಆಗೋದು ಗಾಬರಿ ಅಲ್ಲ,
ದೇವರ ವಿಸ್ಮರಣೆ ಬಂದರೆ ಗಾಬರಿ ಆಗುತ್ತಂತೆ. ಕಣ್ಣು ಬಿಟ್ಟು ನೋಡ್ತಾರೆ, ಏನೂ ತೋಚ್ತಾ ಇಲ್ಲ. ದೇವರ ಪಾದದ ಎದುರೂ ಇಲ್ಲ. 5 ವರ್ಷದ ಕೂಸು ಪರವಾಸುದೇವ ಹಾಗೆ ನಿಂತಿದ್ದಾನೆ, ಗರುಡಾರೂಢನಾಗಿ ಕೂತಿದ್ದಾನೆ. ಕೊನೆಗೆ ಏನು ಮಾಡ್ದ, ನೋಡ್ತಾ ನೋಡ್ತಾ ಸವೇತ ದೇವ ಪ್ರತಿಪದ್ಯತಾಂ ಗಿರಂ ದೇವಿಯಂ ಪರಿಜ್ಞಾತ ಪರಾತ್ಮ ನಿರ್ಣಯ. ತಕ್ಷಣವೇ ನಮ್ಮ ಸ್ವಾಮಿ ದರ್ಭ್ಯಾಂ ಪ್ರಪಶ್ಯನ್ ಪ್ರವಿವನ್ನಿವ ಅರ್ಭಕಶ್ಚುಂಬನ್ನಿವ ಆಸ್ಯೇನ ಮುಂಜೆ ಭುಜೇನ ಚಾಷ್ಟುಷನ್. ದೇವರ ರೂಪವನ್ನು ನೋಡ್ತಾ 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 ಕೂಸಿಗೆ ಆನಂದವಾಗೋಯಿತು. ಆ ಆನಂದ ಸಮುದ್ರದಲ್ಲಿ ಮುಳುಗಿದ್ದಂತಹ ಧ್ರುವರಾಜರಿಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮಲಗಿಸಿಬಿಟ್ಟಿದ್ದಾರೆ. ದೇವರನ್ನು ನೋಡ್ತಾ ಇದ್ದಾರಷ್ಟೇ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ ಸಮಯದಲ್ಲಿ ಪರಮಾತ್ಮ ತನ್ನ ಪಾಂಚಜನ್ಯವನ್ನು ಶ್ರೀ ಧ್ರುವರಾಜರ ಬಲಕಪೋಲಕ್ಕೆ ಸ್ಪರ್ಶ ಮಾಡಿದ. ಯಾಕೆ ಮಾಡಿದ ಅಂತಂದರೆ, ರಮಾದೇವಿಗೆ ಅಪ್ಪಣೆ ಮಾಡಿದ, ನಿನ್ನ ಸೊಸೆಗೆ ಹೇಳು ಕೆಲಸ ಮಾಡು, ಪ್ರಾರಂಭ ಮಾಡಲಿ ಅಂತ. ತಾನೇ ಮಾಡ್ಬೋದಿತ್ತಲ್ಲ. ಅಂದರೆ ರಮಾದೇವಿಯ ಸೊಸೆ ಯಾರು? ಸರಸ್ವತೀ ದೇವಿ. ಯಾತಕ್ಕೆ ಬಲಕಪೋಲಕ್ಕೆ ಪಾಂಚಜನ್ಯವನ್ನು ಸ್ಪರ್ಶ ಮಾಡಿದ್ದು ಅಂತಂದರೆ, ವಿದ್ಯಾಭಿಮಾನಿ ದೇವತಾ ವೇದಾಭಿಮಾನಿ ದೇವತಾ ರಮಾದೇವಿ ಅತ್ತೆ ಸೊಸೆಗೆ ಹೇಳಿ ಆ ಇಂದ್ರಿಯಾಭಿಮಾನಿ ತತ್ವಾಭಿಮಾನಿ ದೇವತೆಗಳಿಗೆ ಪ್ರಚೋದನೆ ಮಾಡಬೇಕು. ಯಾಕೆ ಬಲಕಪೋಲಕ್ಕೆ ಅಂದರೆ, ಕಪೋಲೆ ವಸತೆ ವಾಣಿ ಸರಸ್ವತೀ ದೇವಿಯರು ಬಲಕಪೋಲದಲ್ಲಿ ವಾಸವಾಗಿರ್ತಾರೆ. ಆ ಉದ್ದೇಶದಿಂದ ಪರಮಾತ್ಮ ಅಮ್ಮನಿಗೆ ಹೇಳಿದಂತೆ, ಲಕ್ಷ್ಮೀ ನಿನ್ನ ಸೊಸೆಗೆ ಹೇಳಿ ಕೂಸಿನ ಒಳಗಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರಚೋದನೆ ಮಾಡು, ನನ್ನನ್ನು ಸ್ತೋತ್ರ ಮಾಡಲಿ ಕೂಸು ಅಂತ. ಆ ರೀತಿ ಮಾಡಿದ ತಕ್ಷಣವೇ ನಮ್ಮ ಶ್ರೀ ಧ್ರುವರಾಜರು ಪರಮಾತ್ಮನನ್ನು ನೋಡಿ ಕೈ ಮುಗಿದು ನಿಂತಿದ್ದಾರೆ. ಶ್ರೀ ಧ್ರುವವಾಚ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಏಕಸ್ತ್ವಮೇವ ಭಗವನ್ನಿದಮಾತ್ಮಶಕ್ತಿಯ ಮಾಯಾಖ್ಯಯೋರುಗುಣಯ ಮಹದಾದ್ಯಶೇಷಂ ಸೃಷ್ಟ್ವಾನುವಿಶ್ಯ ಪುರುಷಸ್ತದ ಸದ್ಗುಣೇಷು ನಾನೇವ ದಾರುಷು ವಿಭಾವಸು ಮದ್ವಿಭಾಸಿ ತ್ವದ್ದತ್ತೆಯ ವೈನಯೇದಮಚಷ್ಟ ವಿಶ್ವಂ ಸುಪ್ತ ಪ್ರಬುದ್ಧೇವ ನಾಥ ಭವತ್ಪ್ರಪನ್ನಃ ತಸ್ಯಾಪವರ್ಗ್ಯಶರಣಂ ತವ ಪಾದಮೂಲಂ ವಿಸ್ಮರ್ಯತೆ ಕೃತಧಿಯಾ ಕಥಮಾರ್ಥಬಂಧೋ ಯಾ ನಿವೃತ್ತಿಸ್ತನುವೃತಾಂ ತವ ಪಾದಪದ್ಮಧ್ಯಾನಾತ್ ಭವಜ್ಜನಕಥಾಶ್ರವಣೇನ ವಾ ಸ್ಯಾತ್. ಸಾ ಬ್ರಹ್ಮಣಿ ಸ್ಮಹಿಮನ್ಯಪಿ ನಾಥಮಾಭೂತ್ ಕಿಮು ಅಂತಕಾಶಿರುರಿತಾತ್ ಪತತಾನ್ ವಿಮಾನಾತ್. ಶ್ರೀಕೃಷ್ಣ, ನಿನ್ನನ್ನು ನಂಬಿದ ಭಕ್ತರಿಗೆ ಜ್ಞಾನಾದಿಗಳನ್ನು ಕೊಟ್ಟು ಮುಕ್ತರನ್ನು ಮಾಡ್ತೀವೋ ಸ್ವಾಮಿ. ಪ್ರಭೋ, ನಿನ್ನ ಉಪಕಾರವನ್ನು ಹೇಗೆ ಮರೀಲಿಕ್ಕೆ ಸಾಧ್ಯ ಆಗುತ್ತೋ ಕೃಷ್ಣ? ನನ್ನ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದು ನೀನು ಶಕ್ತಿಯನ್ನು ಕೊಟ್ಟು ನಿನ್ನ ಸ್ತೋತ್ರವನ್ನು ಮಾಡಿಸ್ಕೋತಾ ಇದ್ದಿ. ನಾನೇನು ಸ್ವಾತಂತ್ರ್ಯದಿಂದ ಮಾಡ್ತಾ ಇಲ್ಲಪ್ಪ ಕೃಷ್ಣ. ನಿನ್ನ ಚರಣಕಮಲಗಳ ಗುಣ ವರ್ಣನೆ ಏನಿದೆಯಲ್ಲ, ಅದು ಸಾಮಾನ್ಯ ಪುಣ್ಯದಿಂದ ಸಿಗತಕ್ಕಂತಹದ್ದಲ್ಲ. ಕಥಾಶ್ರವಣದಿಂದ ನಿನ್ನ ಭಕ್ತರ ಉದ್ಧಾರಕ್ಕಾಗಿ ನೀನೇ ಅನುಕೂಲ ಮಾಡಿಕೊಟ್ಟಂತಹ ಈ ಸಾಧನ ನಿನ್ನ ಅನುಗ್ರಹದಿಂದಲೇ ಪ್ರಾಪ್ತವಾದದ್ದು ಶ್ರೀಹರೇ. ಹಾಗಾಗಿ ಅದೇ ನಿಜವಾದ ಸುಖ ಹೊರತು ಬೇರೆ ಯಾವುದು ನಿನ್ನ ಭಕ್ತರಿಗೆ ಸುಖ ಅಂತ ಅನಿಸೋದಿಲ್ಲ. ಭಕ್ತಿ ಮೋಹ ಪ್ರವಹತಾಂ ತ್ವಯಿಮೇ ಪ್ರಸಂಗ. ಸದಾಕಾಲ ನಿನ್ನಲ್ಲಿ ಭಕ್ತಿ ಉತ್ಪನ್ನವಾಗತಕ್ಕಂತಹ ಭಗವದ್ಭಕ್ತರ ಸಹವಾಸ ಕಥಾ ಪ್ರಸಂಗಗಳು ನನಗೆ ದೊರಕುವಂತೆ ಮಾಡೋ ಕೃಷ್ಣ. ಯಾಕೆ ಅಂತಂದರೆ ಬೇರೆ ಯಾವುದರಿಂದಲೂ ನೀನು ಸಿಗೋದಿಲ್ಲ. ಸುಗುಣೋತ್ಕರ್ಷ ವಿಜ್ಞಾನ ಯಥಾ ಪ್ರೀತಿರ್ನಿಜೇ ಹರೇಹೇ ನ ತಾದೃಶಿ ಪ್ರೀತಿರಸ್ತಿ ಅಜ್ಞಾನ ಅನ್ಯಥಾವತೇಹೇ.
ನಿನಗೆ ಬೇಕಾದ್ದು ನಿನ್ನ ಗುಣೋತ್ಕರ್ಷ ಜ್ಞಾನ ತಿಳಿದವರಲ್ಲಿ ನೀನು ಪ್ರೀತಿ ಮಾಡ್ತೀಯ ಹೊರತು ಬೇರೆ ಯಾವ ಸಾಧನವನ್ನು ಬ್ರಹ್ಮಾಂಡವನ್ನು ಅರ್ಪಣೆ ಮಾಡಿದ್ರೂ ನಿನಗೆ ತೃಪ್ತಿ ಇಲ್ಲ. ಅದಕ್ಕಾಗಿ ನಿನ್ನನ್ನು ಸ್ತೋತ್ರ ಮಾಡಿ ಮಾಡಿ ಜ್ಞಾನಿಗಳೆಲ್ಲ ಧನ್ಯರಾಗಿದ್ದಾರೆ. ಆ ರೀತಿ ನಾನು ನಿನ್ನನ್ನು ತಿಳಿದಿದ್ದೇನೆ, ಅನುಗ್ರಹ ಮಾಡು ಕೃಷ್ಣ ಅಂತ ಪ್ರಾರ್ಥನೆ ಮಾಡಿದಾಗ ಮಹಾನುಭಾವರು ಶ್ರೀ ಧ್ರುವರಾಜರು ಸ್ತೋತ್ರ ಮಾಡಿ ಸುಮ್ಮನೆ ನಿಂತಿದ್ದಾರೆ. ಪರಮಾತ್ಮ ಪ್ರಸನ್ನನಾಗಿ ಹೇಳ್ತಾನೆ, ಏನು ಬೇಕು ವರ ಧ್ರುವ? ನಾನು ಕೊಡ್ತೇನೆ ಅಂತ ಹೇಳಲಿಲ್ಲ, ಏನು ಬೇಕು ಅಂತ ಕೇಳಲೇ ಇಲ್ಲ. ನಿನಗೇನು ಕೊಡಬೇಕೋ ನನಗೆ ಗೊತ್ತು ಅಂದ. ವೇದಾಹಂತೆ ವ್ಯವಸಿತ ಹೃದಯ ರಾಜನ್ಯ ಬಾಲಕ. ಪರಮಾತ್ಮ ಹೇಳ್ತೀನಿ ಶ್ರೀ ಭಗವಾನ್ ವಾಚ ವೇದಾಹಂತೆ ವ್ಯವಸಿತ ಹೃದಯ ರಾಜನ್ಯ ಬಾಲಕ ತತ್ಪ್ರೇಚ್ಛಾಮಿ ಭದ್ರಂತೆ ದುರಾಪಮಿ ಭೂಯಸ. ನಿನಗೇನು ಬೇಕೋ ಅದು ನಾನು ಕೊಡ್ತೇನೆ ಅಂತ ಹೇಳಿ ಮಹಾನುಭಾವರಿಗೆ ಅನುಗ್ರಹ ಮಾಡಿದ್ದಾರೆ. ಆ ಸಮಯದಲ್ಲಿ 36,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಪ್ಪ. 36 ಲಕ್ಷ ಯೋಜನೆ ಎತ್ತರದಲ್ಲಿ ಧ್ರುವ ಪದವಿಯಲ್ಲಿ ಶಾಶ್ವತವಾಗಿ ನೀನು ವಾಸ ಮಾಡು. ಸಪ್ತ ಋಷಿಗಳು ಪ್ರದಕ್ಷಿಣೆ ಹಾಕುತ್ತಾರೆ. ಗಂಗಾ ನಿನ್ನ ಮನೆಯಲ್ಲಿ ಕಾಲುವೆಯಂತೆ ಓಡಾಡ್ತಾಳೆ. ಅಂತಹ ಪವಿತ್ರವಾದ ಶಿಂಶುಮಾರ ಲೋಕದಲ್ಲಿ ನೀನು ವಾಸ ಮಾಡುವಂಥ ಪರಮಾತ್ಮ ಅಭಯವನ್ನು ಕೊಟ್ಟು ಕಳಿಸಿದಾಗ ಮಹಾನುಭಾವರಿಗೆ ಕೃಷ್ಣ ಪರಮಾತ್ಮ ಹೊರಟ ಮೇಲೆ ಪಶ್ಚಾತ್ತಾಪ ಆಯಿತಂತೆ ಧ್ರುವರಾಜರಿಗೆ. ದೇವತೆಗಳಿಗೂ ಎಷ್ಟು ಮಾತ್ಸರ್ಯ ನನ್ನ ಮೇಲೆ, ಎಲ್ಲಿ ದೇವರನ್ನು ಕೇಳ್ತೀನಿ ಅಂತ ನನ್ನ ಬುದ್ಧಿಯನ್ನೇ ಕಿತ್ಕೊಂಡ್ಬಿಟ್ರಲ್ಲ. ಸ್ವಾಮಿ ಬಂದಾಗ, ಸ್ವಾಮಿ ನೀನಿದ್ದ ಮೇಲೆ ನನಗೇನು ಬೇಕೋ ನೀನೇ ಸಾಕು ಅನ್ನೋದನ್ನು ತಪಸ್ಸು ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ ನಾರದರು ಅಷ್ಟು ಅನುಗ್ರಹ ಮಾಡಿದ್ರು ಇಂತಹ ಪರಮಾತ್ಮ ಸ್ತೋತ್ರ ಮಾಡುವಂಥ. ಆದರೆ ದೇವರು ಬಂದಾಗ ಏನು ಬೇಕೋ ಕೊಡ್ತೀನಿ ಅಂತಂದಾಗ ಸುಮ್ಮನೆ ಇರೋ ಹಾಗೆ ಮಾಡಿಬಿಟ್ರಲ್ಲ ದೇವತೆಗಳೆಲ್ಲ. ಮಯೇತದ್ ಪ್ರಾರ್ಥಿತಂಗರ್ಥಂ ಚಿಕಿತ್ಸೆ ಗತಾಯುಷಿ. ನಾನು ಮಾಡಿದ್ದೆಲ್ಲ ತಪಸ್ಸು ಶವಕ್ಕೆ ಮಾಡಿದ ಚಿಕಿತ್ಸೆಯಂತೆ ವ್ಯರ್ಥವಾಯಿತು ಅಂತಾರೆ, ಸಂಕಟ ಪಡ್ತಾ ಇದ್ದಾರೆ. ಇಷ್ಟು ತಪಸ್ಸು ಮಾಡಿ ದೇವರನ್ನು ಪ್ರಸನ್ನೀಕರಿಸಿಕೊಂಡ್ರೆ ದೇವರು ಏನು ಕೊಟ್ಟನೋ ಅದಕ್ಕೆ ಒಪ್ಕೊಂಡ್ಬಿಟ್ನಲ್ಲ, ನಾನು ಅಲ್ಪ ವಿಷಯಕ್ಕೆ ಮನಸ್ಸು ಕೊಟ್ಬಿಟ್ನಲ್ಲ. ಅದಕ್ಕೆ ಸಂಕಲ್ಪ ಮಾಡಬೇಕಾದ್ರೆ ತ್ವತ್ಪ್ರೀತಿ ಕಾಮಾತ್ಮನ ಒಂದೇ ಇರಬೇಕು. ಏನಾದರೂ ಕಾಮನೆಗಳು ಮನಸ್ಸಲ್ಲಿ ಬಂತು ಅಂತಂದರೆ ಅದು ಅಲ್ಪ ಅಂತ ಗೊತ್ತಾಗೋದು ಯಾವಾಗ? ಅಷ್ಟೊತ್ತಿಗೆ ಸಮಯ ಮುಂದೆ ಹೊರಟೋಗಿರುತ್ತೆ. ಯಾವ ವರವನ್ನು ನಾವು ದೇವರನ್ನು ಪಡೀತೀವೋ ಆ ವರವನ್ನು ಅನುಭವಿಸುವಷ್ಟೊತ್ತಿಗೆ ಸಮಯ ಮೀರೋಗಿರುತ್ತೆ. ಇದು ಅಲ್ಪ ಅಂತ ಅನಿಸುತ್ತೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ದು ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಅಪೇಕ್ಷೆಗಳೇ ಹುಟ್ಟಬಾರ್ದು ಕೃಷ್ಣ, ಅಂಥ ವರ ಕೊಡೋದಾದರೂ ಕೊಡು. ಯಾಕೆ ಅಂದರೆ ಶ್ರೀಮದ್ ಮಹಾಭಾರತದಲ್ಲಿ ಒಂದು ವಿಚಾರ ಬರ್ತದೆ, ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ನೇವ ಭೂಯ ಏವಾಭಿವರ್ಧತೆ. ಒಂದು ಯಾಗ ಮಾಡ್ತಾ ಇರ್ತೀರಿ, ಯಾಗ ಮಾಡೋ ಕಾಲಕ್ಕೆ ತುಪ್ಪದ ಹವಿಸ್ಸನ್ನು ಹಾಕ್ತಾ ಆ ಅಗ್ನಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ, ಜ್ವಾಲ ದೊಡ್ಡದಾಗತ್ತೆ ಹೊರತು ಕಮ್ಮಿ ಆಗುತ್ತಾ? ಹಾಗೆ ಈ ಕಾಮನೆಗಳು ಇದೆಯಲ್ಲ, ಅಪೇಕ್ಷೆಗಳಿದೆಯಲ್ಲ, ಅನುಭವಿಸ್ತಾ ಅಪೇಕ್ಷೆ ಪಡ್ತಾ ಜಾಸ್ತಿ ಆಗತ್ತೆ ಹೊರತು ಉಪಭೋಗಿ ನ ಶಾಮ್ಯತೆ ಸಾಕು ಅಂತ ಅನಿಸೋದೇ ಇಲ್ಲ. ಅದಕ್ಕಾಗಿ ಈ ರೀತಿಯಾದ ಈ ಅಪೇಕ್ಷೆಗಳು ನಮ್ಮಲ್ಲಿ ಹುಟ್ಟಬಾರದು ಅಂತ ಶ್ರೀ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದರು. ಇವರಿಗೆ ಕೇಳೋಷ್ಟೊತ್ತಿಗೆ ಅಲ್ಲಿ ವರ ಏನು ಬೇಕು ಅಂತ ಕೇಳಿದ ಅವಕಾಶ ಕೊಟ್ಟ ಪ್ರಹ್ಲಾದರಾಜರಿಗೆ. ಇಲ್ಲಿ ಅವಕಾಶವೇ ಕೊಡಲಿಲ್ಲ. ವೇದಾಹಂತೆ ವ್ಯವಸಿತ ಹೃದಯ ರಾಜನ್ಯ ಬಾಲಕ ತತ್ಪ್ರೈಚ್ಛಾ ವಿಭದ್ರಂತೆ ದುರಾಪಮಿ ಭೂಯಸ. ಸಾಮಾನ್ಯರಿಗೆ ಸಿಗದೇ ಇರತಕ್ಕಂತಹ ವರವನ್ನು ನೀನು ಕೊಡ್ತೇನೆ ಅನ್ನೋದು. ಯಾವುದದು? ಶಿಂಶುಮಾರ ಲೋಕವನ್ನೇ ಕೊಟ್ಟರು, ಸಾಮಾನ್ಯ ಅಲ್ಲ ಅದು. ಆದರೂ ನೀನೇ ಸಿಕ್ಕಿದ ಮೇಲೆ ಈ ಲೋಕ ಯಾವುದು ಸ್ವಾಮಿ? ಬ್ರಹ್ಮದೇವರ 100 ದಿವಸದ ಈ ಪ್ರಳಯಕ್ಕೆ ನಾಶವಾಗಿಬಿಡ್ತದೆ. ಬನ್ನಿ ಆಚಾರ್ಯ, ಬನ್ನಿ.
ಮಡೇಲಿದ್ದೀರಾ? ಒಂದು ಚೇರ ಅದೇ ಮೇಲ್ಕೊಡ್ರಿ ಆಯ್ತದೆ ಮೇಲ್ಕೊಡ್ರಿ ಶ್ರೀಕೃಷ್ಣ ಶ್ರೀಪಾದ ಪುತ್ರರು ಎಲ್ಲರೂ ಗೌರವ ಮಾಡಿ ನಮಸ್ಕಾರ ಮಾಡಿ ಎದ್ದು ನಮಸ್ಕಾರ ಮಾಡಿ ಹಂಗೆ ಕೂತು ಮಾಡ್ರಿ ಗೌರವ ಮಾಡಬೇಕು ಒಂದು ಬ್ರಾಹ್ಮಣರಿಗೆ. ಈ ರೀತಿಯಾಗಿ ಪ್ರಹ್ಲಾದರಾಜರಿಗೆ ಪರಮಾತ್ಮ ಏನು ಬೇಕು ವರ ಅಂತ ಅವಕಾಶ ಕೊಟ್ಟರೆ ಶ್ರೀ ಧ್ರುವರಾಜರಿಗೆ ಅವಕಾಶವೇ ಕೊಡಲಿಲ್ಲ. ವೇದಾಂತೆ ವ್ಯವಸ್ಥಿತಂ ಹೃದಯ ರಾಜನ್ಯ ಬಾಲಕ ಕೊಟ್ಟಿದ್ದೇನೆ ಅಂತ ಸಮಾಧಾನ ಪಡಿಸಿದ್ದಕ್ಕೆ ಮಹಾನುಭಾವರು ಶ್ರೀ ಧ್ರುವರಾಜರಿಗೆ ಸಮಾಧಾನ ಆಗಲಿಲ್ಲ, ದುಃಖ ಪಡ್ತಾ ಇದ್ದಾರೆ. ಇದು ಜ್ಞಾನಿಗಳ ಲಕ್ಷಣ. ಪರಮಾತ್ಮ ಏನಾದರೂ ನಮಗೆ ವರ ಕೊಟ್ಟು ನಾವು ಕೇಳಿದ್ದನ್ನು ಕೊಟ್ಟುಬಿಟ್ಟು ಅದನ್ನು ಅನುಭವಿಸುವಂತಂದಾಗ ಅದರ ಪರಿಣಾಮವನ್ನು ತಿಳಿದಾಗ ದುಃಖ ಪಡ್ತಾರೆ. ಅಯ್ಯೋ ಏನು ಕೆಲಸ ಮಾಡಬಾರ್ದಿತ್ತು ಅಂತ. ಆ ರೀತಿ ಪಶ್ಚಾತ್ತಾಪಪಟ್ಟಾಗ ಪಟ್ಟಿದ್ದಾರೆ. ಆದರೆ ಪರಮಾತ್ಮ ದಯ ಮಾಡಿಸಿಬಿಟ್ಟಿದ್ದಾನೆ. ಇದೆಲ್ಲ ದೇವರ ಅನುಗ್ರಹ ದರ್ಶನ ಆದ ತಕ್ಷಣವೇ ಅಲ್ಲಿ ರಾಜರಿಗೆ ಶುಭ ಸೂಚನೆಗಳಾಗ್ತಾ ಇದೆ. ಬಹುಶಃ ಅದಕ್ಕೆ ನಮ್ಮ ವಂಶದಲ್ಲಿ ಯಾರಾದರೂ ಸತ್ಕರ್ಮವನ್ನು ಮಾಡಿದರೆ ಹಿರಿಯರಲ್ಲಿ ದೇವರ ಅನುಗ್ರಹವಾದರೆ ಇಲ್ಲಿರ್ತಕ್ಕಂಥವರಿಗೆ ಶುಭವಾಗುತ್ತೆ, ಮಂಗಳವಾಗುತ್ತೆ, ಸಂತೋಷ ಆಗುತ್ತೆ. ಕಾರಣ ಎಲ್ಲೋ ಯಾರೋ ಮಾಡಿದ ಪುಣ್ಯ ಕೆಲಸ ಅದು ಫಲ ನಮಗೆ ಅನುಗ್ರಹ ಆಗುವಾಗೆ ಧ್ರುವರಾಜರಿಗೆ ದೇವರ ಅನುಗ್ರಹ ಆದ ತಕ್ಷಣವೇ ರಾಜರಿಗೆ ಸೂಚನೆಯಾಯಿತು. ಅವರೇನು ಸಾಮಾನ್ಯರೇನು, ಸ್ವಯಂಭೂಗಳ ಮಕ್ಕಳು, ಮಹಾ ತಪಸ್ವಿಗಳು, ಜ್ಞಾನಿಗಳು. ತಕ್ಷಣವೇ ನನಗೆ ಈ ಸಂತೋಷಕ್ಕೆ ಕಾರಣ ಗೊತ್ತಾಯಿತು, ನನ್ನ ಕೂಸಿಗೆ ಶ್ರೀಕೃಷ್ಣನ ಅನುಗ್ರಹ ಆಗಿದೆ ಅಂತ ಸಪರಿವಾರ ಎಲ್ಲ ಅಲಂಕೃತವಾದ ಗಜ ಮತ್ತು ಅಶ್ವಾದಿಗಳನ್ನು ಕರ್ಕೊಂಡು ಕೂಸಿನ ಸ್ವಾಗತ ಮಾಡಲಿಕ್ಕಾಗಿ ಬರ್ತಾ ಇದ್ದಾಗ ರಾಜರು ಹೇಳ್ತಾರೆ, ಇಂತಹ ಕೂಸನ್ನು ಪಡೆದ ತಾಯಿಗೆ ಮೊದಲು ಗೌರವ ಮಾಡಬೇಕು ಅಂತ ಸುನೀತಿ ದೇವಿಯನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಕೂಸನ್ನು ಸ್ವಾಗತ ಮಾಡಿ ಕರ್ಕೊಂಡು ಅರಮನೆಗೆ ಬಂದಿದ್ದಾರೆ. ಬಂದ ಮೇಲೆ ಕೂಸಿಗೆ ಪಟ್ಟಾಭಿಷೇಕ ಮಾಡಿ ಮಹಾನುಭಾವರು ಯಾಕೆ ಇದೆಲ್ಲ ಅಂತಂದರೆ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿ ಪೀಠದಲ್ಲಿ ಕೂಡಬೇಕು ಅನ್ನೋದು ಭಗವತ್ ಸಂಕಲ್ಪ. ರಾಜ ಮಾಡೋ ಅನ್ನೋದು ಅನುಗ್ರಹಕ್ಕಿಂತ ಜಗದೊಡೆಯನಾದ ಪರಮಾತ್ಮನ ಕಾರುಣ್ಯ ಇದೆಯಲ್ಲ ಅದು ತುಂಬ ದೊಡ್ಡದು ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಆ ಧ್ರುವರಾಜರು ಉತ್ತಮ ಒಂದು ಯೋಗ್ಯತಾ ಇರತಕ್ಕಂಥ ಮಹನೀಯರಾದ್ದರಿಂದ ಆ ಒಂದು ಕಾರ್ಯವನ್ನು ಪರಮಾತ್ಮ ತಾನೇ ಮಾಡಿದ್ದಾನೆ. ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಿದ್ರೆ ಅಷ್ಟಕ್ಕೆ ಮುಗಿದು ಹೋಗ್ತಿತ್ತು, ಶ್ರೀಕೃಷ್ಣಾನುಗ್ರಹ ಆಗ್ತಿತ್ತೇನು. ಅದಕ್ಕಾಗಿ ಸ್ವಾಮಿ ಯಾವುದನ್ನು ಮಾಡ್ತಾನೆ ಅದು ನಮ್ಮ ಉದ್ಧಾರಕ್ಕೆ ಮಾಡ್ತಾನೆ ಅಂತ ಪ್ರತಿಕ್ಷಣ ಚಿಂತನೆ ಮಾಡಬೇಕು. ಅದು ಚಿಂತನೆ ಮಾಡಲಿಕ್ಕಾಗಿ ಈ ಒಂದು ಕಥಾಪ್ರಸಂಗಗಳನ್ನು ಶ್ರವಣ ಮಾಡಬೇಕು. ಕೇವಲ ನಮಗೆ ತೊಂದರೆ ಆಯಿತು ಅಂತ ಅನ್ಕೋಬಾರ್ದು. ಏನೋ ಒಳ್ಳೆಯದಕ್ಕೆ ಶ್ರೀಹರಿ ಮಾಡಿದ್ದಾನೆ, ಮುಂದೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಮಾಡಿದ್ದಾನೆ ಪರಮಾತ್ಮ ಅಂತ ಚಿಂತನೆ ಮಾಡಬೇಕು. ಧ್ರುವರಾಜರಿಗೆ ಪಟ್ಟಾಭಿಷೇಕ ಮಾಡಿದ್ರು. ಆ ಸಮಯದಲ್ಲಿ ಮೊದಲೇ ಸೂಚನೆ ಆಗಿತ್ತು, ಸುರುಚಿ ಮತ್ತು ಉತ್ತಮನನ್ನು ಯಕ್ಷರು ಕೊಂದುಬಿಟ್ಟಿದ್ದಾರೆ. ಸುರುಚಿ ದಾವಾಗ್ನಿ ಕಾಡುಗಿಚ್ಚಲ್ಲಿ ಸಿಕ್ಕಿಕೊಂಡು ದೇಹತ್ಯಾಗ ಮಾಡಿಬಿಟ್ಲು. ಆ ತಮ್ಮನನ್ನು ಕೊಂದ ಕೋಪಕ್ಕಾಗಿ 2 ಲಕ್ಷ ಯಕ್ಷರನ್ನು ಸಂಹಾರ ಮಾಡ್ತಾರೆ ಧ್ರುವರಾಜರು. ಅಷ್ಟು ಕ್ಷಾತ್ರ ತೇಜಸ್ಸು. ಆಗ ಕುಬೇರರು ಬಂದು ಸಮಾಧಾನಪಡಿಸಿ, ನೀನಂತಹ ಭಗವತೋತ್ತಮನಿಗೆ ಇಷ್ಟು ಕೋಪ ಇರಬಾರ್ದಪ್ಪ ಅಂತ ಸಮಾಧಾನಪಡಿಸಿ ಮಹಾನುಭಾವರು ಸಮಾಧಾನಪಡಿಸಿದ್ದಾರೆ. ನಂತರ 36,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿ ಶ್ರೀ ಧ್ರುವರಾಜರು ಪರಮಾತ್ಮನ ಆಜ್ಞಾನುಸಾರ ಉತ್ತಮ ಲೋಕಕ್ಕೆ ದಯಮಾಡಿಸೋ ಕಾಲಕ್ಕೆ ವಿಮಾನ ಬಂದಿದೆ. ವಿಮಾನ ಬಂದಾಗ ನನ್ನ ಅಮ್ಮನಿಗೆ ಅನುಕೂಲ ಆದರೆ ನಾನು ಬರ್ತೀನಿ ಅಂತಂದಾಗ ಪರಮಾತ್ಮ ಮೊದಲೇ ನಿನ್ನಂತಹ ಪರಮ ಭಾಗವತೋತ್ತಮನನ್ನು ಪಡೆದ ತಾಯಿಗೆ ಉತ್ತಮವಾದ ಗತಿಯಾಗತ್ತೆ ಅಂತ ಅಮ್ಮ
ಒಂದು ಪುಷ್ಪಕ ವಿಮಾನದಲ್ಲಿ ಹೋಗುವುದನ್ನು ತೋರಿಸಿ ಈ ಮಹಾನುಭಾವರು ಪುಷ್ಪಕ ವಿಮಾನವನ್ನು ಹತ್ತೋ ಕಾಲಕ್ಕೆ ಮೃತ್ಯು ದೇವತೆಯ ತಲೆಯನ್ನು ಮೆಟ್ಟಿ ವಿಮಾನದಲ್ಲಿ ಕೂಡ್ತಾ ಇದ್ದಾರೆ. ಇನ್ನೆಂತಹ ಪರಾಕ್ರಮ ನಮ್ಮ ಧ್ರುವರಾಜರ ಪರಾಕ್ರಮ. ಶ್ರೀಪಾದರಾಜರು ಈ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಹತ್ತಿರದಲ್ಲೇ ಇದ್ದಾರೆ. ಈ ಮಹಿಮೆಗಳೆಲ್ಲ ನಮಗೆ ಗೊತ್ತಿಲ್ಲ. ಹೋದಾಗ ಏನೋ ಕಲ್ಲು ಬೃಂದಾವನ ಅಂದ್ಕೊಂಡು ಬಂದ್ಬಿಡ್ತೀವಿ. ಅಲ್ಲಿ ಕೂತ್ಕೊಂಡಾಗ ಅವರ ಮಹಿಮೆಯನ್ನು ಒಂದೊಂದನ್ನು ಚಿಂತನೆ ಮಾಡಿ ಒಂದು ನಮಸ್ಕಾರ ಹಾಕಿದ್ರೆ ಪ್ರಭೋ ಅನುಗ್ರಹ ಮಾಡಿ ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರು ಮಮ ಅಂತ ಶ್ರೀಪಾದರಾಜರ ಈ ಒಂದು ಸನ್ನಿಧಾನದಲ್ಲಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಕ್ರಮ ಇಷ್ಟು ಅಪೂರ್ವವಾದದ್ದು. ಅಷ್ಟು ಭಾಗ್ಯ ಕೊಟ್ಟಿದ್ದಾನೆ ಹತ್ತಿರದಲ್ಲಿ. ಅಂತಹ ಧ್ರುವರಾಜರಲ್ಲಿ ಅಶಿಂಶಮಾನ ಲೋಕಕ್ಕೆ ಹೋಗ್ತಾ ನಮಗೆ 36 ಲಕ್ಷ ಯೋಜನ ಎತ್ತರದಲ್ಲಿರ್ತಕ್ಕಂತಹ ಶಿಂಶುಮಾರ ಲೋಕದ ಎಷ್ಟು ಪವಿತ್ರವಾದದ್ದು, ಎಷ್ಟು ಶ್ರೇಷ್ಠವಾದದ್ದು. ಆ ಸ್ಮರಣೆ ಮಾಡಿಕೊಟ್ಟಿದ್ದಲ್ಲ ಅದೇ ಪುಣ್ಯ. ಅಂತಹ ಭಾಗವತೋತ್ತಮರು ನಮಗೆ ಹತ್ತಿರದಲ್ಲಿ ಸಿಗ್ತಾ ಇದ್ದಾರೆ. ಅವರನ್ನು ನೋಡಿ ಸೇವೆ ಮಾಡಿ ಧನ್ಯರಾಗತಕ್ಕಂತಹದ್ದು ಸುವರ್ಣ ಅವಕಾಶ ಕೊಟ್ಟಿದ್ದಾನೆ ಕೃಷ್ಣ. ಇಂತಹ ಭಾಗವತೋತ್ತಮರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಮಾಡಿ ಶ್ರೀ ಶುಕಾಚಾರ್ಯರು ಅರ್ಪಣೆ ಮಾಡ್ತಾರೆ. ಪರೀಕ್ಷಿತರಾಜರಿಗೆ ರಾಜನ್ ಪರಮಾತ್ಮನ ಪಾದವನ್ನು ಅವಲಂಬನೆ ಮಾಡಿದವರಿಗೆ ಶ್ರೀಹರಿ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅನ್ನೋಕ್ಕೆ 5 ವರ್ಷದ ಕೂಸು ತಪಸ್ಸು ಮಾಡ್ತು ಅಂತ ಉದಾಸೀನ ಮಾಡಲಿಲ್ಲ. ತಾನೇ ಗರುಡಾರೂಢನಾಗಿ ಬಂದು ಪರವಾಸುದೇವ ಅನುಗ್ರಹ ಮಾಡಿ ಉದ್ಧಾರ ಮಾಡಿದ್ದಾನೆ. ಯಾರನ್ನೂ ಕೈ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತೆ ಅನ್ನೋದು ಪರಮಾತ್ಮನ ಆ ಸಂಕಲ್ಪ. ಅದರಂತೆ ಅನುಗ್ರಹ ಮಾಡಿ ಉದ್ಧಾರ ಮಾಡಿದ್ದಾನೆ. ಯಾರು ಬಂದು ಮಂಗಳಕರವಾದ ಶ್ರೀ ಧ್ರುವ ಚರಿತ್ರೆಯನ್ನು ಶ್ರವಣ ಮಾಡ್ತಾರೆ ಅವರಿಗೆ ಪರಮಾತ್ಮ ಹೆಬರಗಳಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನಮ್ಮಪ್ಪ ಸ್ವಾಮಿ ದೇಪಾಲಿಸಿ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶ್ಲೋಕಾಶಯ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸತ್ವಿತಂ ಪ್ರಕ್ಷೇಮ್ಯಾಂತಿ ದುಃಖಾನೇವ ನಾಮತಃ ಅಕ್ಷರೋ ಯೋ ಜಲಸರ್ವದೇವಾಮೃತಃ ಅಕ್ಷಯಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ರಾಜಾಧಿರಾಜಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತೇ ಹರ ಹರ ಮಹದೇವ್. ಆಂಜನೇಯ ವರದ ಗೋವಿಂದ ಗೋವಿಂದ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ಸಾರ್ವಭೌಮಾಯ ಮಂಗಳಂ. ಸರ್ವಂ ಶ್ರೀಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಆನಂದತೀರ್ಥವರದೇ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ವಿನಾಯಸ್ವಾನಿಷ್ಟಾನಿ ಸಾಧೇಷ್ಟಾನಿ ಮಾಧವ.